ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೊದಲು ತಂದೆ ತಾಯಿಗಳನ್ನ ಯಾವ ಆಶ್ರಮದಲ್ಲಿ ಹೊಂದಿಸ್ತಾ ಇದ್ದಾರೆ, ಅದು ನಿಮಗೆ ಕೊಟ್ಟಿರ್ತಕ್ಕಂತಹ ಭಾಗ್ಯ ಇರ್ತಕ್ಕಂತಹ ಭಾಸ್ಕರ್ ಶ್ರೀ ದುರ್ಗಾದೇವಿ ದೇವಸ್ಥಾನ ಕಲ್ಯಾಣ ಮಂಟಪ ಉದ್ಘಾಟಿಸಿ ಈಗ ಎಲ್ಲ ನಿಗಮಗಳ 11 ನಿಗಮಕ್ಕೆ ಅಧ್ಯಕ್ಷ ನಾನು ಇದ್ದೀನಿ. ಅದರಾಗ 2 ನಿಗಮ, ಒಂದು ಹಿಂದುಳಿದ ವರ್ಗದ ನಿಗಮಕ್ಕೆ ಮತ್ತು ಲಿಂಗಾಯತಿ ನಿಗಮಕ್ಕೆ ಬೇರೆ ಬೇರೆ ಶಾಸಕರನ್ನು ನೇಮಕ ಮಾಡಿರೋದ್ರಿಂದ ಇನ್ನು 9 ನಿಗಮ ನನ್ನ ಅದರದೊಳಗೆ ಇದ್ದಾವೆ. ಈ ವರ್ಷ 42 ಕೋಟಿ ಕೊಟ್ಟಿದ್ವಿ. ಈ ವರ್ಷ ಅಂದರೆ ಎಲ್ಲ ನಿಗಮಕ್ಕೆ ಸೇರಿ 1600 ಕೋಟಿ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರೊಳಗೆ ಉಪ್ಪಾರ ನಿಗಮಕ್ಕೂ ವಿಶೇಷವಾಗಿ 42 ಕೋಟಿ ದುಡ್ಡನ್ನು ಕೊಡುವಂಥ ಕೆಲಸ ಈ ವರ್ಷ. ಅದಕ್ಕೆ ವಿಶೇಷವಾಗಿ ನಮ್ಮ ಇಲಾಖೆಯೊಳಗೆ ನಾವು ಕನಿಷ್ಠ 6 ಯೋಜನೆಗಳನ್ನು ಇದಕ್ಕೆ ಮಾಡ್ತಾ ಇದ್ವಿ. 6 ಯೋಜನೆಯೊಳಗೆ ಒಂದು ಸ್ವಯಂ ಉದ್ಯೋಗ ಮತ್ತು ನೇರ ಸಾಲ, ಇನ್ನೂ ಒಂದು ಅರಿವು ಶಿಕ್ಷಣ ಸಾಲ, ಯಾರೋ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಲ ಬೇಕಾಗತ್ತ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು. ಪಾಲಿಕೆಯ ವಲಯ ಉಪಾಯುಕ್ತರಾದ ಶ್ರೀ ಮಹಾವೀರ್ ಮೂರಣ್ಣವರು, ಚಿಕ್ಕರಿ ಕ್ರಾಸಿನ ತಪೋವನದ ಶ್ರೀ ಶ್ರೀ ಶಿವಾಲಯದ ಅಜ್ಞಾನದ ಕೇಳು ನೋಡಯ್ಯ ಎನ್ನುವ ಹಾಗೆ ನೀವಿರುವ ಗಣ್ಯೆಯಿಂದ ಸಮುದಾಯದ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ 2 ಕಲಾ ತಂಡಗಳನ್ನು ಹೇಳಿದ್ದೀವಿ. ಒಂದು ನವಿಲು ಕುಣಿತ ಮತ್ತು ಒಂದು ಹೆಜ್ಜೆ ಮೇಳ ತಂಡದೊಂದಿಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಕಾರ್ಯಕ್ರಮದಲ್ಲಿ ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಗುರುನಾಥ್ ದಡ್ಡಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೂ ಶ್ರೀ ಭಗೀರಥ ಮಹರ್ಷಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.